ದೂರದ ಉತ್ತರ ಪ್ರದೇಶದಲ್ಲಿ ಮಹಾಕುಂಭದ ಸಂಭ್ರಮ. ಇತ್ತ ನಮ್ಮ ಉತ್ತರ ಕರ್ನಾಟಕ ಭಾಗ ಅಲ್ಲಿನ ವೈಭವಕ್ಕೂ ಕೂಡ ಏನು ಕಮ್ಮಿ ಇಲ್ಲ. ಅಲ್ಲಿ ಮಹಾಕುಂಭ ನಡೆದ್ರೆ ಇಲ್ಲೊಂಥರ ದಕ್ಷಿಣದ ಮಹಾಕುಂಭ ಮೇಳ ನಡೀತಾ ಇದೆ. ಕೊಪ್ಪಳದ ಗವಿಸಿದ್ದ ಮಠದ ಅಜ್ಜಯ್ಯನ ಜಾತ್ರಾ ವೈಭವ ಹೇಗಿದೆ ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅತ್ತ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ. ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಜಾತ್ರಾ ಸಪ್ಪಳ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಕ್ಕೊಮ್ಮೆ ಜರುಗೋ ಮಹಾಕುಂಭ ಮೇಳದ ಸಂಭ್ರಮ ನೆಲೆಯೂರಿದ್ರೆ, ಇತ್ತ ದಕ್ಷಿಣದಲ್ಲೂ ಮೇಳೈಸಿದೆ ಇನ್ನೊಂದು ಕುಂಭಮೇಳ. ಅದುವೇ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ವೈಭವ. 7 ದಿನಗಳ ಗವಿಸಿದ್ದೇಶ್ವರ ಜಾತ್ರೆ ಅಂದ್ರೆ ಕರುನಾಡ ಭಕ್ತರಿಗೆ ಎಲ್ಲಿಲ್ಲದ ಸಡಗರ. ರಾಜ್ಯದಲ್ಲೇ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದೆನಿಸಿದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಕಂಡು ಬಂದಿದೆ ವಿಶೇಷಗಳ ಆಗರ. ಜನವರಿ 15ರ ಬುಧವಾರ ನಡೆಯುತ್ತಿರೋ ಮಹಾರಥೋತ್ಸವಕ್ಕಾಗಿ 4 ದಿಕ್ಕುಗಳಿಂದ ಆಗಮಿಸಿದೆ ಭಕ್ತ ಸಾಗರ. ಇಲ್ಲಿ ಜಾತ್ರೆಗೆ ಆಗಮಿಸ್ತಾ ಇರೋ ಭಕ್ತಾದಿಗಳ ಸಂಖ್ಯೆಯೇ 20 ಲಕ್ಷಕ್ಕೂ ಹೆಚ್ಚು. ಈ ಜಾತ್ರೆಗೆ ಅಜ್ಜಯ್ಯನ ಜಾತ್ರೆ, ರೊಟ್ಟಿ ಜಾತ್ರೆ ಎಂಬ ಹೆಸರು ಇದೆ. ಜತೆಗೆ ಈ ಸಲ ಜಿಲೇಬಿ ಜಾತ್ರೆ ವಿಶೇಷತೆಯೂ ಇದೆ. ಉತ್ತರ ಕರ್ನಾಟಕದ ಭೋಜನ ಶೈಲಿಯಲ್ಲಿನ ದಾಸೋಹಕ್ಕೂ ಖ್ಯಾತನಾಮ ಈ ಮಹಾಜಾತ್ರಾ ಮಹೋತ್ಸವ. ಇಲ್ಲಿ ಪ್ರತಿ ವರ್ಷವೂ ಭಕ್ತಾದಿಗಳಿಗೆ ರೊಟ್ಟಿ ಊಟದ ರುಚಿ. ಇದಕ್ಕಾಗಿ ಈಗಾಗಲೇ ಉತ್ತರ ಕರ್ನಾಟಕದ ಜಿಲ್ಲೆಗಳು ಸೇರಿದಂತೆ ನಾಡಿನ ಹಲವೆಡೆಯಿಂದ ಹರಿದು ಬಂದಿದೆ ರೊಟ್ಟಿಗಳ ರಾಶಿ. ಪ್ರತಿ ಹಳ್ಳಿ ಮನೆಗಳಿಂದ ಈವರೆಗೆ ಸಂಗ್ರಹವಾದ ರೊಟ್ಟಿಗಳ ಲೆಕ್ಕವೇ 22 ಲಕ್ಷಕ್ಕೂ ಅಧಿಕ. ಅಂದ್ರೆ ಇಲ್ಲಿನ ಜನರಿಗೆ ಅಜ್ಜಯ್ಯನ ಜಾತ್ರೆಯೊಂದಿಗೆ ಬೆಸೆದುಕೊಂಡ ನಂಟು ಎಷ್ಟು ಅನ್ನೋದಕ್ಕೆ ಸಾಕ್ಷಿ. ಹಾಗೆಯೇ ಈವರೆಗೆ ಹೆಚ್ಚಾಗಿ ಶೇಂಗಾ ಹೋಳಿಗೆ, ಸಿಹಿ ಖಾದ್ಯ ಹಂಚಲಾಗ್ತಿದ್ರೆ, ಈ ಬಾರಿ ಮೂಗಿಗೆ ಬಡಿಯುತ್ತಿದೆ ಜಿಲೇಬಿ ಘಮಘಮ. ಹಾಗೆ ರಥೋತ್ಸವದ ಮಾರನೇ ದಿನ ಭಕ್ತರಿಗೆ ಹಂಚೋಕೆ ರೆಡಿ ಆಗ್ತಿದೆ ಬಿಸಿ ಬಿಸಿ ಮಿರ್ಚಿ. ಇದಲ್ಲದೆ ಜಾತ್ರೆ ದಾಸೋಹದ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ನೀಡಲಾಗೋ ಸಿಹಿ ಖಾದ್ಯ ಮಾದಲಿಯು ಇಲ್ಲಿನ ಜನರ ಬಾಯಲ್ಲಿ ನೀರೂರಿಸಿದೆ. ಒಟ್ಟಾರೆ ಕೊಪ್ಪಳದ ಗವಿಸಿದ್ದಪ್ಪನ ಜಾತ್ರೆಗೆ ಧಾವಿಸಿ ಬಂದಿದ್ದಾರೆ ಲಕ್ಷಾಂತರ ಭಕ್ತರು. ಇಲ್ಲಿ ಗವಿಸಿದ್ದನಿಗೆ ನಮಿಸಿದ್ರೆ ಇಷ್ಟಾರ್ಥ ಸಿದ್ಧಿಸೋ ಬಗ್ಗೆ ಈ ಭಾಗದ ಜನರಿಗೆ ಅಪಾರ ನಂಬಿಕೆ. ಹೀಗಾಗಿಯೇ ಈ ಜಾತ್ರಾ ಮಹೋತ್ಸವಕ್ಕಾಗಿ ಭಕ್ತದಾಂಗುಡಿ ಕಾಣಸಿಗುತ್ತಿದೆ. ಅಜ್ಜಯ್ಯನ ಕೃಪಾಶೀರ್ವಾದಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದೆ ಭಕ್ತ ವೃಂದ. ಕೊಪ್ಪಳದ ಗವಿಸಿದ್ದೇಶ್ವರನ ಸನ್ನಿಧಿಯಲ್ಲಿ ಮೊಳಗಿದೆ ಜೈ ಜೈ ಗವಿಸಿದ್ದೇಶ್ವರ ಜಪ. ಭಕ್ತರಲ್ಲಿ ಮೇಳೈಸಿದೆ ಜಾತ್ರಾ ಸಂಭ್ರಮ. ದೂರದ ಉತ್ತರ ಪ್ರದೇಶದಲ್ಲಿ ಮಹಾಕುಂಭದ ಸಂಭ್ರಮ. ಇತ್ತ ನಮ್ಮ ಉತ್ತರ ಕರ್ನಾಟಕ ಭಾಗ ಅಲ್ಲಿನ ವೈಭವಕ್ಕೂ ಕೂಡ ಏನು ಕಮ್ಮಿ ಇಲ್ಲ. ಅಲ್ಲಿ ಮಹಾಕುಂಭ ನಡೆದ್ರೆ ಇಲ್ಲೊಂಥರ ದಕ್ಷಿಣದ ಮಹಾಕುಂಭ ಮೇಳ ನಡೀತಾ ಇದೆ. ಕೊಪ್ಪಳದ ಗವಿಸಿದ್ದ ಮಠದ ಅಜ್ಜಯ್ಯನ ಜಾತ್ರಾ ವೈಭವ ಹೇಗಿದೆ ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅತ್ತ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ. ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಜಾತ್ರಾ ಸಪ್ಪಳ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಕ್ಕೊಮ್ಮೆ ಜರುಗೋ ಮಹಾಕುಂಭ ಮೇಳದ ಸಂಭ್ರಮ ನೆಲೆಯೂರಿದ್ರೆ, ಇತ್ತ ದಕ್ಷಿಣದಲ್ಲೂ ಮೇಳೈಸಿದೆ ಇನ್ನೊಂದು ಕುಂಭಮೇಳ. ಅದುವೇ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ವೈಭವ. 7 ದಿನಗಳ ಗವಿಸಿದ್ದೇಶ್ವರ ಜಾತ್ರೆ ಅಂದ್ರೆ ಕರುನಾಡ ಭಕ್ತರಿಗೆ ಎಲ್ಲಿಲ್ಲದ ಸಡಗರ. ರಾಜ್ಯದಲ್ಲೇ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದೆನಿಸಿದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಕಂಡು ಬಂದಿದೆ ವಿಶೇಷಗಳ ಆಗರ. ಜನವರಿ 15ರ ಬುಧವಾರ ನಡೆಯುತ್ತಿರೋ ಮಹಾರಥೋತ್ಸವಕ್ಕಾಗಿ 4 ದಿಕ್ಕುಗಳಿಂದ ಆಗಮಿಸಿದೆ ಭಕ್ತ ಸಾಗರ. ಇಲ್ಲಿ ಜಾತ್ರೆಗೆ ಆಗಮಿಸ್ತಾ ಇರೋ ಭಕ್ತಾದಿಗಳ ಸಂಖ್ಯೆಯೇ 20 ಲಕ್ಷಕ್ಕೂ ಹೆಚ್ಚು.
ಈ ಜಾತ್ರೆಗೆ ಅಜ್ಜಯ್ಯನ ಜಾತ್ರೆ, ರೊಟ್ಟಿ ಜಾತ್ರೆ ಎಂಬ ಹೆಸರು ಇದೆ. ಜತೆಗೆ ಈ ಸಲ ಜಿಲೇಬಿ ಜಾತ್ರೆ ವಿಶೇಷತೆಯೂ ಇದೆ. ಉತ್ತರ ಕರ್ನಾಟಕದ ಭೋಜನ ಶೈಲಿಯಲ್ಲಿನ ದಾಸೋಹಕ್ಕೂ ಖ್ಯಾತನಾಮ ಈ ಮಹಾಜಾತ್ರಾ ಮಹೋತ್ಸವ. ಇಲ್ಲಿ ಪ್ರತಿ ವರ್ಷವೂ ಭಕ್ತಾದಿಗಳಿಗೆ ರೊಟ್ಟಿ ಊಟದ ರುಚಿ. ಇದಕ್ಕಾಗಿ ಈಗಾಗಲೇ ಉತ್ತರ ಕರ್ನಾಟಕದ ಜಿಲ್ಲೆಗಳು ಸೇರಿದಂತೆ ನಾಡಿನ ಹಲವೆಡೆಯಿಂದ ಹರಿದು ಬಂದಿದೆ ರೊಟ್ಟಿಗಳ ರಾಶಿ. ಪ್ರತಿ ಹಳ್ಳಿ ಮನೆಗಳಿಂದ ಈವರೆಗೆ ಸಂಗ್ರಹವಾದ ರೊಟ್ಟಿಗಳ ಲೆಕ್ಕವೇ 22 ಲಕ್ಷಕ್ಕೂ ಅಧಿಕ. ಅಂದ್ರೆ ಇಲ್ಲಿನ ಜನರಿಗೆ ಅಜ್ಜಯ್ಯನ ಜಾತ್ರೆಯೊಂದಿಗೆ ಬೆಸೆದುಕೊಂಡ ನಂಟು ಎಷ್ಟು ಅನ್ನೋದಕ್ಕೆ ಸಾಕ್ಷಿ. ಹಾಗೆಯೇ ಈವರೆಗೆ ಹೆಚ್ಚಾಗಿ ಶೇಂಗಾ ಹೋಳಿಗೆ, ಸಿಹಿ ಖಾದ್ಯ ಹಂಚಲಾಗ್ತಿದ್ರೆ ಈ ಬಾರಿ ಮೂಗಿಗೆ ಬಡಿಯುತ್ತಿದೆ ಜಿಲೇಬಿ ಘಮಘಮ. ಹಾಗೆ ರಥೋತ್ಸವದ ಮಾರನೇ ದಿನ ಭಕ್ತರಿಗೆ ಹಂಚೋಕೆ ರೆಡಿ ಆಗ್ತಿದೆ ಬಿಸಿ ಬಿಸಿ ಮಿರ್ಚಿ. ಇದಲ್ಲದೆ ಜಾತ್ರೆ ದಾಸೋಹದ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ನೀಡಲಾಗೋ ಸಿಹಿ ಖಾದ್ಯ ಮಾದಲಿಯು ಇಲ್ಲಿನ ಜನರ ಬಾಯಲ್ಲಿ ನೀರೂರಿಸಿದೆ. ಒಟ್ಟಾರೆ ಕೊಪ್ಪಳದ ಗವಿಸಿದ್ದಪ್ಪನ ಜಾತ್ರೆಗೆ ಧಾವಿಸಿ ಬಂದಿದ್ದಾರೆ ಲಕ್ಷಾಂತರ ಭಕ್ತರು. ಇಲ್ಲಿ ಗವಿಸಿದ್ದನಿಗೆ ನಮಿಸಿದ್ರೆ ಇಷ್ಟಾರ್ಥ ಸಿದ್ಧಿಸೋ ಬಗ್ಗೆ ಈ ಭಾಗದ ಜನರಿಗೆ ಅಪಾರ ನಂಬಿಕೆ. ಹೀಗಾಗಿಯೇ ಈ ಜಾತ್ರಾ ಮಹೋತ್ಸವಕ್ಕಾಗಿ ಭಕ್ತದಾಂಗುಡಿ ಕಾಣಸಿಗುತ್ತಿದೆ. ಅಜ್ಜಯ್ಯನ ಕೃಪಾಶೀರ್ವಾದಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದೆ ಭಕ್ತ ವೃಂದ. ಕೊಪ್ಪಳದ ಗವಿಸಿದ್ದೇಶ್ವರನ ಸನ್ನಿಧಿಯಲ್ಲಿ ಮೊಳಗಿದೆ ಜೈ ಜೈ ಗವಿಸಿದ್ದೇಶ್ವರ ಜಪ. ಭಕ್ತರಲ್ಲಿ ಮೇಳೈಸಿದೆ ಜಾತ್ರಾ ಸಂಭ್ರಮ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. 6 ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.